ಹಾಯ್ ಆಲ್. ಇದೇನಿದು ಹಲಸಿನ ಬೀಜ ಥರ ಇದೆ ಅಂತ ನೋಡ್ತಿದ್ದೀರಾ? ಇದು ಬ್ರೆಜಿಲ್ ನಟ್ ಅಂತ. ಇದು ಅಮೆಝಾನ್ ಫಾರೆಸ್ಟಲ್ಲಿ ಜಾಸ್ತಿಯಾಗಿ ಬೆಳೀತಾರೆ. ನೋಡೋಕ್ಕೆ ಪಕ್ಕ ಹಲಸಿನ ಹಣ್ಣಿನ ದಾನಿ ಥರನೇ ಇದೆ, ಬಟ್ ಇದು ಅದಕ್ಕಿಂತ ತುಂಬಾ ಎಕ್ಸ್ಪೆನ್ಸಿವ್. ಜಸ್ಟ್ 100 ಗ್ರಾಮ್ಸ್ಗೆ 450 ರುಪೀಸಿಂದ ಲೈಕ್ 600 ರುಪೀಸ್ವರೆಗೆ ಇರುತ್ತೆ. ಇದು ಥೈರಾಯ್ಡ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು. ಇದರಲ್ಲಿ ಹೈ ಕ್ವಾಂಟಿಟಿ ಆಫ್ ಸೆಲೆನಿಯಮ್ ಇರುತ್ತೆ. ಸೆಲೆನಿಯಮ್ ಥೈರಾಯ್ಡ್ ಪೇಷಂಟ್ಸ್ಗೆ ಕಂಟ್ರೋಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಯಾರಾದರೂ ಜಸ್ಟ್ ಬಾರ್ಡರಲ್ಲಿದ್ದೀರಾ ಅಥವಾ ಪೇರೆಂಟ್ಸ್ಗೆ ಅಥವಾ ಯಾರಿಗಾದರೂ ಫ್ಯಾಮಿಲಿಲಿ ಇದೆ ಥೈರಾಯ್ಡ್, ನಮಗೆ ಥೈರಾಯ್ಡ್ ಬರಬಾರ್ದು ಅಂತ ಏನಾದರೂ ಪ್ರಿಕಾಷನ್ ತೊಗೊಬೋದಾದರೆ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಇದನ್ನು ಜಾಸ್ತಿ ತಿನ್ನೋ ಹಾಗಿಲ್ಲ, ಜಸ್ಟ್ ದಿನಕ್ಕೆ 1 ಅಥವಾ 2 ತಿಂದರೆ ಸಾಕು. ಮೋಸ್ಟ್ಲಿ 1 ಸಾಕಾಗ್ಬೋದು. ಆದರೆ ತುಂಬ ಥೈರಾಯ್ಡ್ ಪ್ರಾಬ್ಲಮ್ ಇದ್ದು ಸಿಮ್ಟಮ್ಸ್ ಇರೋರು ದಯವಿಟ್ಟು ಡಾಕ್ಟರಿಗೆ ತೋರಿಸಿ. ಇದು ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲ. ಇದ್ರ ಜೊತೆಗೆ ಬೇರೆ ಕೆಲವು ಫುಡ್ ಐಟಮ್ಸ್ನೂ ಟ್ರೈ ಮಾಡ್ಬೋದು. ಅಯೋಡೈಸ್ ಸಾಲ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಥೈರಾಯ್ಡ್ಗೆ. ಅದಾದಮೇಲೆ ಚಿಕನ್ನು, ಎಗ್ಗು, ಡೈರಿ ಐಟಮ್ಸ್, ಫಿಶ್, ಆಯಿಸ್ಟರ್, ಮೊಸರು, ಯೋಗರ್ಟ್, ಎಲ್ಲ ಥರದ ಬೆರಿಗಳು, ಆ್ಯಪಲ್, ಕೋಕೋನಟ್ ಆಯಿಲ್ ಇದೆಲ್ಲ ಯೂಸ್ ಮಾಡ್ಬೋದು. ಇವಾಗ ನಮಗೆ ಬರ್ತಿರೋ ಎಲ್ಲ ಪ್ರಾಬ್ಲಮ್ಸ್ಗೆ ಮೋಸ್ಟ್ಲಿ ಎಸ್ಪೆಷಲಿ ಸಿಟಿ ಸೈಡ್ ಇರೋರಿಗೆ ಲೈಫ್ ಸ್ಟೈಲ್ ಚೇಂಜ್ ಆಗಿರೋದೇ ತುಂಬ ದೊಡ್ಡ ರೀಸನ್ ಆಗಿರುತ್ತೆ. PCOD, ಥೈರಾಯ್ಡ್, ಹೇರ್ ಫಾಲ್ ಎಲ್ಲದಕ್ಕೂ. ಸೊ ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟ್. ಕರೆಕ್ಟ್ ಟೈಮಿಂಗ್ ನಿದ್ದೆ ಮಾಡೋದು, ಬೇಗ ನಿದ್ದೆ ಮಾಡೋದು, ಅಟ್ಲೀಸ್ಟ್ 8 hours ನಿದ್ದೆ ಮಾಡೋದು ತುಂಬ ಇಂಪಾರ್ಟೆಂಟ್. ಸ್ಮೋಕಿಂಗ್, ಡ್ರಿಂಕಿಂಗ್ ಅದರಿಂದನೂ ಥೈರಾಯ್ಡ್ ಎಲ್ಲ ಡಿಸ್ರಪ್ಟ್ ಆಗುತ್ತೆ. ಅದಾದಮೇಲೆ ಎಕ್ಸಸೈಸ್ ಮಾಡಬೇಕು, ಅದು ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಓವರಾಲ್ ನಾವು ಫಿಟ್ಟಾಗಿರ್ತೀವಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.